ಹಠ ಹಿಡಿದು ಗುರಿ ಮುಟ್ಟುವ ಕನ್ಯಾ ರಾಶಿಯವರೇ, ಜೀವನದಲ್ಲಿ ಕೆಲವು ಬದಲಾವಣೆಗಳು ನಿಧಾನವಾಗಿ ಬರ್ತವೆ. ಆದರೆ ಕೆಲವು ಬದಲಾವಣೆಗಳು ಬಂದ ಕ್ಷಣದಿಂದಲೇ ಬದುಕಿನ ದಿಕ್ಕನ್ನೇ ತಿರುಗಿಸಿಬಿಡ್ತವೆ. ಈಗ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆ ಕೂಡ ಅಂಥದ್ದೇ. ಜೂನ್ 2ರ ನಂತರ ನಿಮ್ಮ ಮನೆ, ಮನಸ್ಸು, ಕುಟುಂಬ, ಹಣಕಾಸು, ಗೌರವ, ಅದೃಷ್ಟ ಇವೆಲ್ಲದರ ಮೇಲೂ ಒಂದು ದೊಡ್ಡ ಪ್ರಭಾವ ಬೀಳಲಿದೆ ಅಂದರೆ ನೀವು ನಂಬ್ತೀರಾ? ಇಲ್ಲಿಯವರೆಗೂ ಕೈಗೆ ಬಂದ ಅವಕಾಶಗಳು ಏಕೆ ಕೈ ತಪ್ಪುತ್ತಿವೆ? ಮನಸ್ಸಿನಲ್ಲಿ ಯಾಕೆ ಒಂಥರ ಅಶಾಂತಿ ಓಡಾಡುತ್ತಿದೆ? ಕೆಲವರಿಗೆ ಮಾತ್ರ ಏಕೆ ಅದೃಷ್ಟ ಒಲಿಯುತ್ತಿದೆ? ಇದಕ್ಕೆ ಕಾರಣವಾಗಿರುವ ಮಹತ್ವದ ಗ್ರಹ ಬದಲಾವಣೆ ಈಗ ನಡೆಯುತ್ತಿದೆ. ಗುರುಗ್ರಹ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಿರುವುದು ಕನ್ಯಾ ರಾಶಿಯವರಿಗೆ ಸಾಮಾನ್ಯ ಘಟನೆಯಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಏನು ಸಿಗುತ್ತದೆ ಗೊತ್ತಾ? ಜೂನ್ 2ರ ನಂತರ ನಿಮ್ಮ ಜೀವನದಲ್ಲಿ ಯಾವ ಬಾಗಿಲು ತೆರೆಯಲಿದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ, ಯಾವ ದಿನದಿಂದ ನಿಮ್ಮ ಅದೃಷ್ಟ ವೇಗವಾಗಿ ಬದಲಾಗಬಹುದು, ಕುಟುಂಬ, ಹಣ, ಉದ್ಯೋಗ, ವ್ಯವಹಾರ, ಆರೋಗ್ಯ, ಮನೆ, ವಾಹನ, ಮಕ್ಕಳ ವಿಷಯ ಎಲ್ಲದರ ಬಗ್ಗೆ ವಿವರವಾಗಿ ತಿಳಿಯಲಿದೆ. ಅಷ್ಟೇ ಅಲ್ಲ, ವಿಡಿಯೋ ಕೊನೆಯ ಭಾಗದಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಷಯ ಹೇಳುತ್ತೇನೆ. ಅದನ್ನು ತಿಳಿದುಕೊಂಡವರು ಮಾತ್ರ ಈ ಗುರು ಬದಲಾವಣೆಯ ಸಂಪೂರ್ಣ ಲಾಭ ಪಡೆಯುತ್ತಾರೆ. ಆದ್ದರಿಂದ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ. ಈಗ ವಿಷಯಕ್ಕೆ ಬರೋಣ. ಗುರುಗ್ರಹ ಜ್ಞಾನ, ಅದೃಷ್ಟ, ಆಶೀರ್ವಾದ, ವಿಸ್ತರಣೆ, ಗೌರವ ಇವೆಲ್ಲದರ ಕಾರಕ. ಈ ಗುರು ಈಗ ಮಿಥುನದಿಂದ ಹೊರಬಂದು ಕಟಕ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾನೆ. ಕಟಕದಲ್ಲಿ ಗುರು ಉಚ್ಚ ಸ್ಥಿತಿಯನ್ನು ಪಡೆಯುತ್ತಾನೆ, ಅಂದರೆ ತನ್ನ ಅತ್ಯಂತ ಬಲವಾದ ಸ್ಥಾನಕ್ಕೆ ಬರುತ್ತಾನೆ. ಕನ್ಯಾ ರಾಶಿಗೆ ಇದು 11ನೇ ಸ್ಥಾನ. 11ನೇ ಸ್ಥಾನ ಎಂದರೆ ಲಾಭಸ್ಥಾನ, ಇಷ್ಟಾರ್ಥ ಸಿದ್ಧಿ, ಹಿರಿಯ ಸೋದರರು, ಸ್ನೇಹಿತರ ಬಳಗ, ಆದಾಯದ ಮೂಲಗಳು ಮತ್ತು ಸಮಾಜದಲ್ಲಿ ಸಿಗುವ ಗೌರವ. ಇಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ಅರ್ಧದಲ್ಲೇ ನಿಂತಿರಬಹುದು. ಹಣಕಾಸಿನ ಆದಾಯ ಹೆಚ್ಚಿಸುವ ಯೋಚನೆ ಮುಂದೂಡಲ್ಪಟ್ಟಿರಬಹುದು. ಬಾಕಿ ಇರುವ ದೊಡ್ಡ ಮೊತ್ತ ಕೈ ಸೇರುವ ಕನಸು ಇನ್ನೂ ಪೂರ್ಣವಾಗಿರದಿರಬಹುದು. ಸ್ನೇಹಿತರು ಅಥವಾ ಹಿತೈಷಿಗಳಲ್ಲಿ ಮನಸ್ತಾಪ ಹೆಚ್ಚಿರಬಹುದು. ಕಷ್ಟಪಟ್ಟರೂ ಸರಿಯಾದ ಲಾಭ ಸಿಗದ ಸ್ಥಿತಿ ಕಂಡಿರಬಹುದು. ಆದರೆ ಜೂನ್ 2ರ ನಂತರ ನಿಧಾನವಾಗಿ ಪರಿಸ್ಥಿತಿ ಬದಲಾಗಲು ಆರಂಭವಾಗುತ್ತದೆ. ಕೆಲವರು ಹೊಸ ಆದಾಯದ ಮೂಲಗಳನ್ನು ಪಡೆಯುವ ಯೋಗ ಪಡೆಯುತ್ತಾರೆ. ಕೆಲವರಿಗೆ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಬರುತ್ತದೆ. ಇನ್ನು ಕೆಲವರಿಗೆ ಕುಟುಂಬ ಮತ್ತು ಸಮಾಜದಲ್ಲಿ ಬಹುಕಾಲದ ನಂತರ ಅತ್ಯಂತ ಸಂತೋಷದ ವಾತಾವರಣ ಮೂಡುತ್ತದೆ. ಆದರೆ ಇಲ್ಲೊಂದು ರಹಸ್ಯ ಇದೆ. ಎಲ್ಲ ಕನ್ಯಾ ರಾಶಿಯವರಿಗೂ ಒಂದೇ ರೀತಿಯ ಫಲ ಸಿಗೋದಿಲ್ಲ. ಯಾರ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಬಲವಾಗಿದೆಯೋ, ಯಾರ ಮನಸ್ಸು ಶುದ್ಧವಾಗಿದೆಯೋ, ಯಾರ ಜೀವನದಲ್ಲಿ ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ಇದೆಯೋ ಅವರಿಗೆ ಗುರುವಿನ ಅನುಗ್ರಹ ಅತ್ಯಂತ ವೇಗವಾಗಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿಯೊಂದು ಪ್ರಶ್ನೆ ಕೇಳಬೇಕು. ನಿಮ್ಮ ಜೀವನದಲ್ಲಿ ಈಗ ಯಾವ ವಿಷಯ ಹೆಚ್ಚು ತೊಂದರೆ ಕೊಡುತ್ತಿದೆ? ಹಣದ ಸಮಸ್ಯೆಯ, ಮನಃಶಾಂತಿಯ ಕೊರತೆಯ, ಕುಟುಂಬದ ಕಲಹವ ಅಥವಾ ಉದ್ಯೋಗದ ಒತ್ತಡವ? ಕಮೆಂಟ್ನಲ್ಲಿ ಜೈ ಗುರುದೇವ ಎಂದು ಬರೆದು ನಿಮ್ಮ ಸಮಸ್ಯೆಯನ್ನು ಒಂದು ಪದದಲ್ಲಿ ತಿಳಿಸಿ. ಏಕೆಂದರೆ ಗುರು ಸಂಬಂಧಿತ ಶಕ್ತಿಯಲ್ಲಿ ಭಕ್ತಿ ಹಾಗೂ ನಂಬಿಕೆ ಬಹಳ ಮುಖ್ಯ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇನ್ನು ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡಿದರೆ, ಇಲ್ಲಿಯವರೆಗೂ ನಿಮ್ಮ ಕೆಲಸಕ್ಕೆ ಸರಿಯಾದ ಗೌರವ ಮತ್ತು ಸೂಕ್ತ ಆದಾಯ ಸಿಗ್ತಿಲ್ಲ ಅನಿಸಿರಬಹುದು. ಎಷ್ಟೇ ದುಡಿದರೂ ಫಲ ಕಡಿಮೆ ಅನಿಸಿರಬಹುದು. ಆದರೆ ಈಗ ನಿಧಾನವಾಗಿ ನಿಮ್ಮ ಪರವಾಗಿ ಪರಿಸ್ಥಿತಿಗಳು ತಿರುಗಲಿವೆ. ಮೇಲಧಿಕಾರಿಗಳ ಗಮನ ನಿಮ್ಮ ಕಡೆ ಬರುತ್ತದೆ. ಹೊಸ ಜವಾಬ್ದಾರಿ ಮತ್ತು ಪ್ರಮೋಷನ್ ಸಿಗಬಹುದು. ಬಯಸಿದ ಸ್ಥಳ ಬದಲಾವಣೆ ಸಾಧ್ಯತೆ ಇದೆ. ದೊಡ್ಡ ಸಂಸ್ಥೆಗಳ ಅಥವಾ ವಿದೇಶಿ ಸಂಪರ್ಕಗಳು ಹೆಚ್ಚಾಗಬಹುದು. ವಿಶೇಷವಾಗಿ ವ್ಯಾಪಾರ, ವ್ಯವಹಾರ, ಬ್ಯಾಂಕಿಂಗ್, ಸಲಹಾ ವಿಭಾಗ, IT ಕ್ಷೇತ್ರ, ಕಲೆ ಮತ್ತು ಸಾರ್ವಜನಿಕ ರಂಗದಲ್ಲಿರುವವರಿಗೆ ಈ ಗುರು ಬದಲಾವಣೆ ದೊಡ್ಡ ಲಾಭ ಕೊಡಬಹುದು. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಗುರು ಉಚ್ಚ ಸ್ಥಿತಿಗೆ ಬಂದಾಗ ಮತ್ತು ಲಾಭ ಸ್ಥಾನದಲ್ಲಿದ್ದಾಗ ಕೆಲವರಿಗೆ ಅತಿಯಾದ ಆತ್ಮವಿಶ್ವಾಸ ಬರುತ್ತದೆ. ನನಗೆ ಈಗ ಏನೂ ಆಗೋದಿಲ್ಲ, ಎಲ್ಲವೂ ನನ್ನಿಂದಲೇ ಸಾಧ್ಯ ಎನ್ನುವ ಭಾವನೆ ಬೆಳೆದು ತಪ್ಪು ನಿರ್ಧಾರ ಮಾಡಬಹುದು. ಆದ್ದರಿಂದ ಜೂನ್ 2ರ ನಂತರ ದೊಡ್ಡ ಹಣ ಹೂಡಿಕೆ ಮಾಡುವಾಗ ಜಾಗ್ರತೆ ಅಗತ್ಯ. ಯಾರ ಮಾತಿಗೋ ಅಥವಾ ಸುಲಭ ಹಣದ ಆಸೆಗೋ ತಕ್ಷಣ ನಂಬಿಕೆ ಇಡಬೇಡಿ. ಅನುಭವಿಸ್ತರ ಸಲಹೆ ಕೇಳಿ ಮುಂದೆ ಹೋಗಿ. ಇನ್ನು ಆರೋಗ್ಯದ ವಿಷಯ ನೋಡಿದರೆ, ಮನಸ್ಸಿನ ಒತ್ತಡ ಕಡಿಮೆಯಾಗಲು ಆರಂಭವಾಗುತ್ತದೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಸುಧಾರಣೆ ಕಾಣಬಹುದು. ಆದರೆ ಲಿವರ್, ಜೀರ್ಣಕ್ರಿಯೆ ಮತ್ತು ತೂಕ ಹೆಚ್ಚಾಗುವ ವಿಷಯಗಳ ಕಡೆ ಗಮನ ಇಡಬೇಕು. ಕನ್ಯಾ ರಾಶಿಯ ಕೆಲವರಿಗೆ ಈ ಸಮಯದಲ್ಲಿ ಒಂದು ವಿಶೇಷ ಅದೃಷ್ಟ ಬರುತ್ತದೆ. ಬಹುಕಾಲದಿಂದ ಸಂಪರ್ಕವಿಲ್ಲದ ದೊಡ್ಡ ವ್ಯಕ್ತಿ ಮತ್ತೆ ಸಂಪರ್ಕ ಮಾಡಿ ಸಹಾಯ ಮಾಡಬಹುದು. ಲಾಟರಿ ಅಥವಾ ನಿರೀಕ್ಷಿಸದ ಮೂಲದಿಂದ ಹಣ ಮರಳಿ ಬರಬಹುದು. ಒಂದು ಹಳೆಯ ದೊಡ್ಡ ಆಸೆ ಈಡೇರಬಹುದು. ಮನೆಯಲ್ಲಿ ಸಂತಾನ ಭಾಗ್ಯ ಅಥವಾ ಮದುವೆ ಮಾತುಕತೆ ಬರಬಹುದು. ಆದರೆ ಇವೆಲ್ಲದಕ್ಕೂ ಒಂದು ಕಾರಣ ಇದೆ. ಗುರು ಈಗ ನಿಮ್ಮ ಒಳಗಿನ ಶಕ್ತಿಯನ್ನು ಮತ್ತು ಇಷ್ಟಾರ್ಥಗಳನ್ನು ಜಾಗೃತಗೊಳಿಸಲು ಬರುತ್ತಿದ್ದಾನೆ. ನಿಮ್ಮ ಮನಸ್ಸು ಹೇಗಿದೆಯೋ ಗುರುಫಲವು ಹಾಗೆಯೇ ಬರುತ್ತದೆ. ಅತಿಯಾದ ವಿಶ್ಲೇಷಣೆ, ನಕಾರಾತ್ಮಕ ಯೋಚನೆ, ಅಹಂಕಾರ ಇವನ್ನ ಕಡಿಮೆ ಮಾಡಿದಷ್ಟು ಅದೃಷ್ಟ ವೇಗವಾಗಿ ತೆರೆಯುತ್ತದೆ. ಇನ್ನೊಂದು ಅದ್ಭುತ ವಿಷಯ ಹೇಳುತ್ತೇನೆ, ಗಮನಿಸಿ. ಜೂನ್ 2ರ ನಂತರ ಸುಮಾರು 40 ದಿನಗಳೊಳಗೆ ಕನ್ಯಾ ರಾಶಿಯ ಕೆಲವರಿಗೆ ಜೀವನದ ದಿಕ್ಕೇ ಬದಲಾಗುವಂಥ ಒಂದು ಸುದ್ದಿ ಸಿಗಬಹುದು.
ಅದು ಉದ್ಯೋಗದ ದೊಡ್ಡ ಬದಲಾವಣೆಯಾಗಿರಬಹುದು, ಹಣಕಾಸಿನ ದೊಡ್ಡ ಅವಕಾಶವಾಗಿರಬಹುದು, ಹೊಸ ಒಪ್ಪಂದ ಅಥವಾ ಸಕ್ಸಸ್ ಸಂಬಂಧಿತ ವಿಷಯವಾಗಿರಬಹುದು, ಅಥವಾ ನಿಮ್ಮನ್ನು ಅಚ್ಚರಿಪಡಿಸುವ ಒಂದು ಶುಭ ಘಟನೆಯಾಗಿರಬಹುದು. ಆದರೆ ಈ ಅವಕಾಶ ಬಂದಾಗ ಗುರುತಿಸುವವರು ಮಾತ್ರ ಲಾಭ ಪಡೆಯುತ್ತಾರೆ. ಹಲವರು ಅವಕಾಶ ಬಂದರೂ ಅತಿಯಾದ ಯೋಚನೆ ಅಥವಾ ಅನುಮಾನದಿಂದ ಕೈಬಿಡುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಒಳಗಿನ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾರಿಗಾದರೂ ಪದೇ ಪದೇ ಒಂದೇ ಕನಸು ಬರುತ್ತಿದೆಯಾ? ಮನಸ್ಸು ಒಂದೇ ಕೆಲಸದ ಕಡೆ ಸೆಳೆಯುತ್ತಿದೆಯಾ? ಹಳೆಯ ಜಾಗ ಅಥವಾ ವ್ಯಕ್ತಿ ನೆನಪಾಗುತ್ತಿದೆಯಾ? ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಶಕ್ತಿ ಕೆಲಸ ಮಾಡುತ್ತಿದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇನ್ನು ಕೊನೆಯದಾಗಿ ಅತ್ಯಂತ ಮುಖ್ಯವಾದ ವಿಷಯ, ಗುರು ಕಟಕ ಪ್ರವೇಶದ ನಂತರ ಕನ್ಯಾ ರಾಶಿಯವರು ಒಂದು ತಪ್ಪು ಮಾಡಬಾರದು. ಅದೇನು ಗೊತ್ತಾ? ಮನಸ್ಸಿನಲ್ಲಿ ಬಂದ ಒಳ್ಳೆಯ ಅವಕಾಶವನ್ನು ಅತಿಯಾಗಿ ವಿಶ್ಲೇಷಣೆ ಮಾಡಿ ಭಯದಿಂದ ಮುಂದೂಡುವುದು. ಈ ಸಮಯದಲ್ಲಿ ಧೈರ್ಯವಾಗಿ ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಮುಂದಿನ ಹಲವು ವರ್ಷಗಳ ಲಾಭ ಕೊಡಬಹುದು. ಆದರೆ ಆತುರ ಬೇಡ, ಅಹಂಕಾರ ಬೇಡ, ಹಿರಿಯರ ಆಶೀರ್ವಾದದ ಜೊತೆ ಮುಂದೆ ಹೋಗಬೇಕು. ಪ್ರತಿದಿನ ಬೆಳಗ್ಗೆ ಗುರುವಾರದ ದಿನ ಓಂ ಗುರುವೇ ನಮಃ ಎಂದು 21 ಬಾರಿ ಜಪ ಮಾಡಿದರೆ ಮನಸ್ಸಿನ ಗೊಂದಲ ಕಡಿಮೆಯಾಗಲು ಸಹಾಯವಾಗುತ್ತದೆ. ಜೊತೆಗೆ ಇಷ್ಟ ದೇವತೆ ಅಥವಾ ಕುಲದೇವತೆಯ ಆಶೀರ್ವಾದ ಪಡೆದು ಯಾವುದೇ ಕೆಲಸ ಆರಂಭಿಸಿದರೆ ಅದೃಷ್ಟದ ಬಾಗಿಲು ಬೇಗ ತೆರೆಯಬಹುದು. ಜೂನ್ 2ರ ನಂತರ ನಿಮ್ಮ ಜೀವನದಲ್ಲಿ ಯಾವ ಘಟನೆ ನಡೆಯಬಹುದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿರುತ್ತವೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.